ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಒಂದು ರೆಸಿಪಿ ಜೋಡಿ ನಾನು ಚೆರಿ ಸೇರಿ ಒಂದು ಕೇಕ್ ರೆಸಿಪಿ ಲೈಕ್ ನೋಡ್ಕೊಂಡಿದ್ದೆ ಆಗಲೇ. ಜಸ್ಟ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡು ಒಂದು ವೆರಿ ಈಸಿ ಕೇಕ್ ರೆಸಿಪಿ ಬಂದಿತ್ತು. ಸೊ ಅದನ್ನ ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ಅದಕ್ಕೆ ಚೆರಿನೂ ಬಂದಾಳ ನನ್ನ ಜೋಡಿ ಇಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ. ಹೌದಲ್ಲ ಮಾಡ್ತಿಲ್ಲ ಹೆಲ್ಪ? ಎಷ್ಟು ಮಾಡ್ತೀನಿ ನಂಗೆ ಹೆಲ್ಪ್? ಸೊ ಹೆಲ್ಪ್ ಮಾಡಕ್ಕೆ ಬಂದಾಳಂತ. ಸೊ ನೋಡು ಎಷ್ಟು ಹೆಲ್ಪ್ ಮಾಡ್ತಾಳೆ, ಎಕ್ಸ್ಟ್ರಾ ಕೆಲಸ ಕೊಡ್ತಾಳೆ ನನಗಂತೇಳಿ. ಸೊ ಹಂಗಾಗಿ ಮತ್ತು ಹಂಗಾದ ಒಂಚೂರು ಹೆಲ್ದಿನೂ ಐತಿ ಮತ್ತು ಆಕೆಗೆ ದಿನ ಸ್ಕೂಲ್ ಟಿಫಿನ್ ಬಾಕ್ಸ್ ಒಯ್ತಾಳಲ್ಲ. ಸೊ ಹಾಗಾಗಿ ಆಕೆ ಈಗ ಅಲ್ಲೇ ಟಿಫಿನ್ ಬಾಕ್ಸಲ್ಲಿ ಹಾಕೊಂಡು ಹೋಗೋಕ್ಕೂ ಆಕೈತಿ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡತ್ತೇನೆ. ಬರ್ರಿ ಮತ್ತು ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ. ನಾನಿಲ್ಲಿ ಇದಕ್ಕೆ 1 ಕಪ್ಪಿನಷ್ಟು ರವೆ ತೊಗೊಂಡೇನಿ ಫಸ್ಟಿಗೆ. ಸೊ 1 ಕಪ್ ರವಾಗ ಇವರಿಲ್ಲೇ 1/2 ಕಪ್ಪಿನಷ್ಟು ಸಕ್ರೆ ತೊಗೋಬೇಕಂತ ಹೇಳ್ಯಾರ. ಬಟ್ ಲೈಕ್ ನಾನು ಇದಕ್ಕೆ ಬೆಲ್ಲ ತೊಗೊಂಡು ನೋಡ್ತೇನೆ ಈ ಸಲ. ನೀ ಇಷ್ಟ ಏನು ಬೆಲ್ಲ ಅಂದ್ರೆ? ನೋಡು 1/2 ಕಪ್ಪಿನಷ್ಟು ಆತಲ್ಲ. ಈಗ ಇಲ್ಲೇ 1 ಕಪ್ ರವಾಗ ನಾನಿಲ್ಲೇ 1/2 ಕಪ್ಪಿನಷ್ಟು ಬೆಲ್ಲ ತೊಗೊಳಕತ್ತೇನೆ. ಹಾಕಿದ್ನಮ್ಮ. ಈಗ ಇದನ್ನ ಮಿಕ್ಸಿಗೆ ಹಾಕೊಂಬರೋಣ ಫಸ್ಟ್. ಈಗ ಮಿಕ್ಸಿಗೆ ಹಾಕೊಂಬಂದಾದ್ಮೇಲೆ ಇದಕ್ಕೆ ನಾನಿಲ್ಲೇ 1/4 ಕಪ್ಪಿನಷ್ಟು ತುಪ್ಪ ಹಾಕ್ಕೊಳತ್ತೇನೆ. ತುಪ್ಪ ಹಾಕಿದೆ. ಮತ್ತು ಈಗೇನು ಹಾಕೋನು ಮೊಸರು, 1/2 ಕಪ್ಪಿನಷ್ಟು ಮೊಸರು ಮತ್ತು 1/2 ಕಪ್ಪಿನಷ್ಟು ಹಾಲು. ಅಷ್ಟು ಮೊಸರು ಹಾಕೋಣಲ್ಲ, ಫಸ್ಟ್ 1/2 ಕಪ್ಪಿನಷ್ಟು ಮೊಸರು ಹಾಕೋಣ. ಆಮೇಲೆ ಇದಕ್ಕೆ 1/2 ಕಪ್ಪಿನಷ್ಟು ಇದಷ್ಟು ಏನು ಹಾಕಬೇಕು? ಎಸ್. ಇವತ್ತು ಬೆಳಗ್ಗೆ ತುಪ್ಪ ಕಡ್ದಿದ್ದೆ. ಸೊ ಅದು ತುಪ್ಪದ ಹಂಗೆ ಇಟ್ಟೆನಲ್ಲ. ಸೊ ಇವಾಗ ಅದಕ್ಕೆ ಸೇಮ್ ಕಪ್ಪಿನಷ್ಟು 1/2 ಕಪ್ಪಿನಷ್ಟು ಹಾಲು. ಇದಕ್ಕೆ ನಾನಿಲ್ಲೇ 2 ಏಲಕ್ಕಿ ಹಾಕೊಳಕತ್ತೇನೆ. ಏನು ಹಾಕಿದ್ನಿ ನಾನು? ಏನೇನು ಹಾಕಿದ್ನಿ ಹೇಳು? ಚೆನ್ನಾಗಿ ಬೆಲ್ಲ ಎಲ್ಲ, ತುಪ್ಪ, ರವಾ ಇದೆಲ್ಲ ಹಾಕಿದ್ದಿಲ್ಲ. ಎಲ್ಲ ಹಾಕಿದೆ. ಕೇಕ್ ಮಾಡ್ಬೇಕದಲ್ಲಿ. ಕೇಕ್ ಮಾಡೋಣ ಈಗ. ಇನ್ನು ಫಸ್ಟ್ ಗರ್ ಅನ್ಸುನು ಈಗ. ಇದನ್ನ ಫಸ್ಟ್ ಇವಾಗ ಮಿಕ್ಸಿಗೆ ಹಾಕೊಂಡ್ಬರೋಣ. ಸೊ ಇದು ಇವಾಗ ಮಿಕ್ಸಿಗೆ ಹಾಕೊಂಡ್ಬಂದೇನಿ. ಸೊ ಇದನ್ನು ಒಂದು 10 ಮಿನಿಟ್ ಸೈಡಿಗೆ ಇಡಬೇಕು. ಆಮೇಲೆ ಇದಕ್ಕೆ ಏನೋ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಫಸ್ಟ್ ಈಗ ಇದನ್ನು ಒಂದು 10 ಮಿನಿಟ್ಸ್ ಮುಚ್ಚಿ ಹಂಗೆ ಇಡೋಣ ಸೈಡಿಗೆ. ಅದು ರೆಸ್ಟ್ ಆಗುತ್ತಾನ 10 ಮಿನಿಟ್ಸ್ ಅಂಥೇಳಿ ಚೆರಿಗೆ ನಾನಿಲ್ಲಿ ಹಾಲು ಹಾಕಿಕೊಟ್ಟೇನಿ. ಅಕ್ಕಿಗೇನೋ ಸ್ಟ್ರಾಲೇ ಕುಡಿಯೋದೈತಂತ. ಸೊ ಊರು ಬೆಚ್ಚಗೆ ಹಾಲು ಅದಾವ. ಸೊ ನಡೀತೈತೆ ಅಂಥೇಳಿ ನಾನು ಸ್ಟ್ರಾ ಕೊಟ್ಟೇನಿ. ಚಲೋ ಆಗೈತಿ ಹಾಲು. ಹಾಂ, ಅದ್ರಾಗ ಡ್ರೈ ಫ್ರೂಟ್ಸ್ ಪೌಡ್ರು ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಟ್ಟೇನೆ ಆಕೆಗೆ ಕುಡಿಲಿಕ್ಕೆ ಅಂತ ಹೇಳಿ. ಸೊ ಈಗ ಇದು 10 ಮಿನಿಟ್ಸ್ ಆಗೈತೆ ರೆಸ್ಟ್ ಮಾಡಿ. ಇದಕ್ಕೆ ಇಲ್ಲಿ ಈಗ 1 ಪ್ಯಾಕೆಟ್ ಅಷ್ಟು ಏನೋ ಹಾಕಾಕತ್ತಾನೆ ನಾನು. ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಬಟ್ಟೆ ಆಗೈತಿ. ಏನು ನಿಂದು ರಿಯಾಕ್ಷನ್ ಹೆಂಗ್ಯಾಕದ? ಓಕೆ. ಸೊ ಇದನ್ನೀಗ ಕೇಕ್ ಟಿನ್ನಿಗೆ ಟ್ರಾನ್ಸ್ಫರ್ ಮಾಡೋಣ. ಇವಾಗ ಇದನ್ನು ಅದಕ್ಕೆ ಟಿನ್ ನಾನು ಆ್ಯಕ್ಚುಲಿ ಇದನ್ನು ಎಲ್ಲಿ ತೊಗೊಂಡೇವು ಸರಿ ಇದನ್ನವ? ಡಿಮಾರ್ಟಿಗೆ ಲಾಸ್ಟ್ ಟೈಮ್ ಬೆಲ್ಗಾಮಿಗೆ ಹೋಗಿದ್ನಲ್ಲ. ಸೊ ಅಲ್ಲಿ ಡಿಮಾರ್ಟ್ನಾಗ ತೊಗೊಂಡಿದ್ದೆ ನಾ ಇದನ್ನು. ಸೊ ಅದಕ್ಕೀಗ ಎಲ್ಲ ತುಪ್ಪ ಗ್ರೀಸ್ ಮಾಡಿ ನಾವೇನು ಬ್ಯಾಟ್ರ್ ಮಾಡಿದ್ದಲ್ಲ ಅದು ಹಾಕ್ಕೊಂಡೇವಿ. ಇದಕ್ಕೆ ಟೂಟಿ ಫ್ರೂಟಿ ಇದ್ದರೆ ಟೂಟಿ ಫ್ರೂಟಿ ಹಾಕೋಬೋದು, ಇಲ್ಲ ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್. ಸೊ ನಾನು ಜಸ್ಟ್ ನನ್ನ ಕಡೆ ಟೂಟಿ ಫ್ರೂಟ್ ಎಲ್ಲ ಏನಿಲ್ಲ. ಸೊ ಹಾಗಾಗಿ ಸಿಂಪಲ್ ಡ್ರೈ ಫ್ರೂಟ್ಸ್ಲೇ ಡೆಕೋರೇಟ್ ಮಾಡತ್ತೇನೆ. ಹೆಂಗೆ ಕಾಣತ್ತ? ಅಯ್ಯೋ ಇಲ್ಲೊಂದು ಮಿಸ್ಸಿಂಗ್ ಆತಲ್ಲ. ತಿಂದೆ ನೀ? ಮಾಡು. ಗೋಡಂಬಿ ಹಾಕೊಂಡೆ. ಗಪ್ಪ ಇನ್ನೊಂದು ತೊಗೊಂಬರ್ತಾನೆ. ಇಲ್ಲೊಂದು ಹಾಕೋಣ.
ನೋಡು ಹೆಂಗೆ ಕಾಣತತಿ. ಸೂಪರ್. ಇವು ಏನು ಹೇಳ? ಬದಾಮ್. ಬದಾಮ್. ಎಸ್. ಇದನ್ನ ಹಾಕ್ಲೇ ಮಣ್ಣಕ್ಕೆ ಒಂದಿಷ್ಟು ಅಲ್ಲೊಂದು ಇಲ್ಲೊಂದು. ನಿಂಗೆ ಇಷ್ಟ ಮಣ್ಣಕ್ಕೆ? ಅಯ್ಯೋ ಎಲ್ಲ ಇಲ್ಲೇ ಬಿತ್ತು ಅಲ್ಲ. ನೀನು ಹಾಕು, ಒಂದೊಂದು ಹಾಕು. ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಹಾಕು. ಇಲ್ಲೊಂದು ಹಾಕು. ಇಲ್ಲೊಂದು. ಚಾಲು. ಇನ್ನೊಂದು ಆಯ್ತಾ? ಇಲ್ಲೊಂದು ನೋಡಿ. ಇದನ್ನ ಈಗ ಕುಕ್ಕರ್ನಾಗಿಟ್ಟು ಲೈಕ್ ಏನೋ 20 ಮಿನಿಟ್ಸ್ ಹಾಕಿಟ್ಟು ಮಾಡ್ಬೋದು. ಇಲ್ಲ ಅಂತಂದ್ರೆ ನನ್ನ ಕಡೆ ಏರ್ ಫ್ರೈಯರ್ ಐತಿ, ಸೊ ನಾನು ಏರ್ ಫ್ರೈಯರ್ ಯೂಸ್ ಮಾಡ್ತೀನಿ. ಇದನ್ನ ಒಂದು 180 ಡಿಗ್ರೀಸ್ 15 to 20 ಮಿನಿಟ್ಸ್ ಬೇಕ್ ಮಾಡ್ತಾನೆ ಅದ್ರೊಳಗೆ. ಇದನ್ನು ನೀವು ನಂಬ್ತಿರೋ ಬಿಡ್ತಿರೋ, ಈಗೇನು ಕೇಕ್ನ ಮಾಡಿದ್ನಲ್ಲ ಎಲ್ಲನೂ ಇನ್ನೊಂದು ಸತಿ ಮಾಡ್ಬೇಕಾತ್ ನಾನು. ಯಾಕಂತಂದ್ರೆ ಏನಾಗೈತೆ, ನಮ್ಮ ಕಿಚನ್ದಾಗ ಅದೇನು ಸ್ವಿಚ್ ಬೋರ್ಡ್ ಐತಲ್ಲ ಅದು ಹಾಳಾಗೈತಿ. ಸೊ ಈ ಕಿಚನ್ದಾಗನ ಸಿಂಕ್ ಮ್ಯಾಲೆ ಒಂಚೂರು ಹೈಟಿಗೆ ಒಂದು ಸ್ವಿಚ್ ಐತಿ. ಸೊ ಅಲ್ಲಿ ಅದು ಏರ್ ಫ್ರೈಯರ್ದು ಸ್ವಿಚ್ ನೆಲಕ್ಲಿಲ್ಲ. ಸೊ ಕೆಳಗೊಂದು ಡಬ್ಬಿ ಇಟ್ಟು, ಡಬ್ಬಿ ಮೇಲೆ ಏರ್ ಫ್ರೈಯರ್ ಇಟ್ಟು ಸ್ವಿಚ್ ಹಾಕಿದ್ನಿ. ಹಾಕಿ ಹಿಂಗೆ ಹೊಳ್ಳೋದ್ರೊಳಗೆ ಏರ್ ಫ್ರೈಯರ್ ಮ್ಯಾಲಿಂದ ಕೆಳಗೆ ದಬ್ಬ ಅಂತ ಬಿದ್ದು ಎಲ್ಲ ಕೆಳಗೆ ಚೆಲ್ತ. ಅದು ಚೆಲ್ಲಿದ್ದೇನು ಪ್ರಾಬ್ಲಮ್ ಇಲ್ಲಕ್ರೆ ನಾನು ಏರ್ ಫ್ರೈಯರ್ಗೆ ಏನು ಆತೇನೆ ಅಂತೇಳಿ ನಾನು ಫುಲ್ ಟೆನ್ಷನ್ ಆಗಿದ್ದೆ. ಅಂದ್ರೆ ನಾನು ಮದುವೆ ಆದ್ಮೇಲೆ ಫಸ್ಟ್ ಒಂದು ಇಷ್ಟಪಟ್ಟು ನಾನು ತೊಗೊಂಡಿದ್ದ ಕಿಚನ್ ಐಟಮ್ ಅಂದ್ರೆ ಏರ್ ಫ್ರೈಯರ್. ನಾನು ಮದ್ವೆಗಿಂತ ಮುಂಚೆನೂ ಭಾಳ ಆಸೆ ಇತ್ತು ನಂಗೆ ಏರ್ ಫ್ರೈಯರ್ ತೊಗೋಬೇಕಂತ ಹೇಳಿ. ಸೊ ನನಗದು ಏನೂ ಆಗಿಲ್ಲ, ಚಲೋತ್ತಿಗೆ ವರ್ಕ್ ಆಗಕತ್ತೈತಿ ಅಂತೇಳಿ ಅದು ಒಂದು ಖುಷಿ ಐತಿ. ಸೊ ಮತ್ತೀಗ ಚೆರಿ ಬೇಜಾರು ಮಾಡ್ಕೊಳಕತ್ಲ, ಅಳಾಕತ್ಲೆಲ್ಲ ಕೇಕ್ ಬಿತ್ತಲ್ಲ ಅಂಥೇಳಿ. ಸೊ ಮತ್ತು ಬ್ಯಾಡ ಆಕಿಗೆ ಬೇಜಾರು ಮಾಡೋದು ಬೇಡ ಅಂತ ಇನ್ನೊಂದು ಸತಿ ಕುಂತು ಎಲ್ಲ ಮಾಡಿ ಮತ್ತೀಗ ಏರ್ ಫ್ರೈಯರ್ನಾಗಿಲ್ಲ ಹಾಕೀನಿ. ಈಗ ಹಾಲ್ನಾಗ ತಂದು ಹಾಕೀನಿ ಇಲ್ಲಿ ಸೈಡಿಗೆ. ನನಗಿಷ್ಟು ಟೆನ್ಷನ್ ಆತಲ್ಲ, ಒಮ್ಮೆ ಏರ್ ಫ್ರೈಯರ್ಗೆ ಏನೋ ಆಗಿಬಿಡ್ತೇನೆ ಬಿತ್ತಲ್ಲ ಒಮ್ಮೆ. ಅದು ಅಲ್ಲೇ ವರ್ಷನ್ ಕಟ್ಟಿ ಮ್ಯಾಲಿಂದ ಡಬ್ಬಿ ಮ್ಯಾಲಿಂದ ಬಿತ್ತದ. ಸೊ ನಂಗೆ ಭಾಳ 3 ಇಯರ್ಸ್ ಅದು ಯೂಸ್ ಮಾಡಾಕತ್ತೇನೆ ನಾನು ಅದನ್ನೀಗ. ಟ್ಯಾಂಕ್ ಗಾಡ್ ಏನೂ ಆಗಿಲ್ಲ ಅದಕ್ಕೆ. ಸೊ ಈಗ ಇಟ್ಟೇನು ಇನ್ನೊಂದು ಸತಿ ನೋಡೋಣ ಹೆಂಗೆ ಆಕೈತಿ ಈಗ. ಏನದ ಗೊತ್ತಿಲ್ಲ. ಸ್ಕೂಲ್ನಾಗ ಹೋಮ್ವರ್ಕ್ ಕೊಟ್ಟಾರ. ಏನದ? ಗೊತ್ತಿಲ್ಲ. ಈ ಹಿಂದಿ ಈ. ಮತ್ತು ಇನ್ನೊಂದೇನು ಮ್ಯಾಥ್ಸ್ ಹೋಮ್ವರ್ಕ್ ಏನೋ ಕೊಟ್ಟಾರಲ್ಲ, ಏನಿದೆ? ಎಲ್ಲ ಎಣಸು ನೋಡೋಣ. ಇದೇನಿದು? ಇದು 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 ಏನು ನೋಡು? ಗೊತ್ತಿಲ್ಲ. ಚೆನ್ನಾಗಿ ಹಿಂಗೆ ನೋಡಿ, ಹಿಂಗೆ ಇದೇನಿದೆ? ಇನ್ನೊಂದು ಸತಿ ಎಣಸು, ಫಸ್ಟಿಂದ ಎಣಸು. 1 2 ಇಲ್ಲಿ ಕೈ 3 4 5 6 6 ಇಷ್ಟು ಬರ್ತೀನ? ಅಲ್ಲೂ ಬರ್ತೀನ? ಸ್ವಂತ ಬರ್ದೇನೆ ಇವತ್ತು? ಸ್ವಂತ ಬರ್ತೀನಿ. ಟೀಚರ್ ಬರೆಸ್ಲಿಲ್ಲ? ಟೀಚರ್ ಬಳಸಿಲ್ಲ, ನಾನು ಸ್ವಂತ ಬರೋದು. ನೀನು ಸ್ವಂತ ತಿಡಿಯ ಇದನ್ನ? ಗುಡ್ ಜಾಬ್ ಚೆರಿ. ಗುಡ್ ಜಾಬ್ ಅಮ್ಮ. ಈಗ ಇನ್ನೊಂದ್ಸತಿ ಹೋಮ್ವರ್ಕ್ ಬರೆಯಕತ್ತೇನ? ಇದನ್ನ ಚಂದಂಗೆ ತೀಡಕತ್ತೆ. ನಿಂಗೆ ಪೆನ್ಸಿಲ್ ಕೊಡ್ತೇನೆ, ಇದನ್ನೆಲ್ಲ ಚಂದಂಗೆ ತೀಡಿ ಇನ್ನೊಂದ್ಸತಿ. ನಾ ಎಲ್ಲ ಚಂದ ಮಾರಿಂತಿ. ಯಾಕೆ ತೀಡ್ಬೇಕಿದನ್ನ? ಇನ್ನೊಂದ್ಸತಿ ತೀಡಲ್ಲ, ಅಮ್ಮಗೆ ತೋರಿಸಿ ಹೆಂಗೆ ತೀಡಿದಿ ಅಂತೇಳಿ. ಮತ್ತು ನೀ ಕ್ಲಾಸ್ನಾಗ ತೀಡಿದಿ, ನಾ ನೋಡೇ ಇಲ್ಲ ಕ್ಲಾಸ್ನಾಗ. ನೀ ಕ್ಲಾಸ್ನಾಗ ತೀಡಿಲ್ಲ, ಸ್ಕೂಲ್ನಾಗ ನಾ ನೋಡಿಲ್ಲ. ನೀ ಅಲ್ಲಿದ್ದೆಲ್ಲ, ಅದಕ್ಕೆ ಅಮ್ಮಗೂ ಒಂದ್ಸತಿ ತೀಡಿ ತೋರಿಸಿದ್ನೆಲ್ಲ. ಹಾಂ ಓಕೆ. ಏಯ್ ಇದು 2 ಇದೆ, 3 ಇದು 3 4 ಇದು 2 ಆಯ್ತು. 4 ಇದು 2 1 2 3 4 ಇದು ಇದನ್ನು ಬಿಡಲ್ಲ. ಇದು ಮಡಚಿದಾನೆ. ಇದು 4 ಆತಿಲ್ಲ? 1 2 3 4 5 6 7 4 ಬರಿ. ಈಗ ಇದು 4 ಬರಿ. ಇದನ್ನು ಹಿಂಗೆ ಮಾಡಿ ಆಮೇಲೆ ಹಿಂಗೆ ಸ್ಟ್ರೇಟ್ ಲೈನ್. ಫಸ್ಟ್ ಇಲ್ಲಿಂದ ಕೆಳಗೆ ಲೈನ್. ಎಸ್, ಈಗ ಅಡ್ಡ ಲೈನ್. ಎಸ್, ಗುಡ್ ಜಾಬ್. ಅಷ್ಟೇ. ಹಾಂ, ಅಲ್ಲಿಂದೆಲ್ಲ ಕೆಳಗೆ ಲೈನ್ ಜಾಗ. ಇಲ್ಲಿ ಕೆಳಗೆ ಬರ್ಬೇಕಲ್ಲ ಹಿಂಗೆ.
ಗುಡ್ ಜಾಬ್ ಚೆರಿ. ನಮ್ಮ ಕೇಕ್ ರೆಡಿ ಆಗೈತಿ. ಭಾಳ ಬಿಸಿ ಐತಿ. ಈಗ ಜಸ್ಟ್ ತೆಗ್ದೇನೆ ಏರ್ ಫ್ರೈಯರಿಂದ. ಸೊ ಇದು ಒಂದು 5-10 ನಿಮಿಷ ವೆಯ್ಟ್ ಮಾಡ್ತೇನೆ, ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ತಿಂತೀನಿ. ಈ ಥರ ಟೀ ಮೋಲ್ಡ್ ಮಾಡೋಣ. ಸೊ ಕೇಕ್ ಎಷ್ಟು ಜಲ್ದಿ ಅನ್ಮೋಲ್ಡ್ ಆಯ್ತು, ಏನು ಪ್ರಾಬ್ಲಮ್ ಆಗಲಿಲ್ಲ ಇದ್ರಾಗ. ಉಲ್ಟಾ ಮಾಡೋದ್ರಾಗ ಹೊರಗೆ ಬಂದುಬಿಡ್ತಾ. ಸೊ ಎಷ್ಟು ಬ್ಯೂಟಿಫುಲ್ ಬಂದತ್ತಲ್ಲ ಫ್ಲವರ್ ಶೇಪ್ನಾಗ. ಸೊ ಚೆರಿಗೆ ತೋರಿಸು ನಾಕಿ ರಿಯಾಕ್ಷನ್ ನೋಡೋಣ. ಚೆರಿ ಕೇಕ್ ಮಾಡಿದ್ದೆ. ಹೆಂಗೈತಿ ಕೇಕ? ಸೂಪರ್ ಐತಿ. ಕಟ್ ಮಾಡೋಣ. ಚಾಕು ತೊಗೊಂಬರ್ಲಿ. ಚಾಕು ತಗೊಂಡ್ಮೇಲೆ ಹಿಡ್ಕೊ. ಇಲ್ಲೇ ಇಲ್ಲಿ ಇಡ್ತೀನಿ. ಅಲ್ಲೇ ರೀತಿ ಕೇಕ್ ಮಾಡಿದಾಕ ಹಂಗ ಸುಮ್ ನಿಂಗೆ ತಿನ್ನಾಕತ್ ಮಾಡೀನಿ. ಕಟ್ ಮಾಡೋಣ ಕೇಕ. ನೀ ಮಾಡ್ತೇವೆ ನಾ ಮಾಡ್ಲ? ಇಬ್ರು ಮಾಡೋಣ ಬಾ. ಹಿಡ್ಕೊ. ಇಲ್ಲಿ ಇಡಿಲ್ತಾ ಇಲ್ಲಿ ಹೇಳ್ತಾನೆ. ಕೇಕ್ ರೆಡಿ ಆಯ್ತು. ಪಫಿ ಪಫಿ ಐತಲ್ಲ ಎಷ್ಟು ಚಂದ. ಸರಿ ಸರಿ ಹಿಡಿ ಹಿಡಿ ತಿಂದು ನೋಡಿ ಹೇಳ ನಂಗೆ ಹೆಂಗಾಗೈತೆ ಅಂತ. ಕಡಿ ಬಿಸಿ ಐತಿ ಇನ್ನೊಂದು ಸ್ವಲ್ಪ. ಇತ್ತೀನಿದ್ದು ಅದು ಬೇಡ. ನೈಫ್ ಹಿಡಿಬೇಡ, ಚಾಕು ಹಿಡಿಬೇಡ ನೀನು. ಕಟ್ ಮಾಡಿದ್ಯಲ್ಲ. ಈಗ ಟೇಸ್ಟ್ ಹೆಂಗೈತೆ ಹೇಳಲ್ಲ ಅಮ್ಮಾಗ. ಮಸ್ತ್ ಆಗೈತೆ ಕೇಕ್. ಬಟ್ ಒಂಚೂರು ಸ್ವೀಟ್ ಕಡಿಮೆ ಆಗೈತೆ ಅನ್ಸಾತೈತೆ ನನಗೆ. ಬಟ್ ಅದರ್ವೈಸ್ ಮಸ್ತ್ ಆಗೈತೆ. ಅಂದರೆ ಸಕ್ಕರೆ ಯೂಸ್ ಮಾಡಿದ್ರು ಅವ್ರು ಅದ್ರಾಗ. ನಾವು ಇದ್ರಾಗ ಬೆಲ್ಲ ಹಾಕಿದ್ವಲ್ಲ, ಸೊ ಇನ್ನೊಂದು ಚೂರು ಬೆಲ್ಲ ಹಾಕ್ಬಹುದಿತ್ತು ಅಂತ ಅನಿಸ್ತು. ಬಟ್ ಮಸ್ತ್ ಆಗೈತೆ ಕೇಕ್ ಮಾತ್ರ. ನಾರ್ಮಲ್ ಕೇಕ್ ಇತ್ತು ಒಂದು ಸ್ವಲ್ಪ ಚಲೋ ಐತಿ, ತಿನ್ಬೋದು. ಗಂಟ್ಲಾಗ ಹಿಂಗೆ ಸಿಕ್ಕೊಂಡಂಗೆ ಅದು ಆಗಂಗಿಲ್ಲ. ಸೂಪರ್ ಆಗೈತಿ. ಚಲೋ ಆಗೈತಲ್ಲ. ನಾಳೆ ಸ್ಕೂಲ್ ಡಬ್ಬಿಗೆ ಕಟ್ಲಿದ್ನ ಟಿಫಿನಿಗೆ ತಿಂದು ಬರ್ತೀಯಲ್ಲ. ಚೆರಿ ಮತ್ತು ಅಮ್ಮ ಕೂಡಿ ಮಾಡಿದ್ದಲ್ಲ ಇದು. ನಂಗೂ ತಿನ್ನಿಸ್ತೆ. ಥ್ಯಾಂಕ್ ಯು. ಇದು ಒಳಗಿಟ್ಟು ಬರಲೇ? ನಿಂಗೆ ಇನ್ನೊಂದು ಪೀಸ್ ಬೇಕು ಸಾಕು? ತಿನ್. ಪಪ್ಪ ಬರಂತೆ, ಪಪ್ಪಾಗೂ ಕೊಡುನ, ಕೇಳುನ ಅವ್ರು ಹೆಂಗೆ ತಿಂದು ಮಾಡಿ ಅಂತ ಹೇಳಿ. ಚೆರಿ ಕೇಕ್ ಮಾಡ್ಯಾಳು, ಹೆಂಗಾಗೈತಿ ಅಂತ ಕೇಳುನ. ಪಪ್ಪ ಬರಂತೆ. ಎಲ್ಲಿ ಹೋಗ್ಯಾರು? ಆಫೀಸ್ ಹೋಗ್ಯಾರಮ್ಮ. ಕೂದಲು ಉದ್ದು ಬಂದಾವ ನೋಡಿ ಮತ್ತೆ ನೀನು ಅಲ್ಲ. ಯಾರು ಕಟ್ಟಿಂಗ್ ಮಾಡಿಸಿದ್ರು ನಿಂದೆಲ್ಲ ನೋಡುನು? ಯಾರು ಮಾಡಿಸಿದ್ರು? ದೊಡ್ಡಪ್ಪನ ಎಲ್ಲ ಟಕ್ಳು ಮಾಡಿಬಿಟ್ಟಿದ್ರೆ ನಿಂದ. ಈಗ ಇನ್ನೊಂದ್ಸತಿ ಕಟ್ಟಿಂಗ್ ಮಾಡಿಸೋನು. ಯಾಕೆ? ಎದಕ್ಕೆ? ಬರಂಗಿಲ್ಲ ನೋಡ್ರಿ. ಓ ಕಟ್ಟಿಂಗ್ ಮಾಡಿಸಿದ್ರ? ಕಟ್ಟಿಂಗ್ ತಕ್ಳು ಮಾಡಿಸಿದ್ರೆ ಜುಟ್ಲ ಹಾಕಕ್ಕೆ ಬರಂಗಿಲ್ಲ ನೋಡ್ರಿ. ಅದಕ್ಕೆ ಜುಟ್ಟ ಹಾಕೊಳಕ್ಕೆ ನಿಂಗೆ ಜುಟ್ಟ ಹಾಕೋದೈತನ? ಜುಟ್ಟ ಹಾಕೋದೈತೆ ನಾವು. ಹೌದಾ, ಅದಕ್ಕೆ ಕಟ್ಟಿಂಗ್ ಬೇಡ. ಸರಿ ಆಯ್ತು. ಉದ್ದು ಬಿಡಕೈತಿ ಅಮ್ಮನ ಗತೆ ಉದ್ದು ಬಿಡ್ತಿ. ತಿನ್. ನೀನು ಹಂಗೆ ತಿನ್ನೇನಾಗಲ್ಲ. ಈ ಕೈಲೇ ತಿನ್ಬೇಕಮ್ಮ. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಬಾರ್ದು, ರೈಟ್ ಹ್ಯಾಂಡ್ಲೇ ತಿನ್ಬೇಕು. ಈ ಕೈಲೇ ತಿನ್ಬೇಕು. ಓಕೆ, ಈ ಕೈಲೇ ತಿನ್ಬೇಕು. ನನ್ನ ಕೈಯಾಗೂ ಇಲ್ಲ ದಾರ. ಶಂಭುಕ್ ಹೋದಾಗ ತೊಗೊಂಬರು ನಾಳೆ ದಾರ ಕಟ್ಕೊಳಕೈತಿಲ್ಲ ಕೈಗೆ. ನಾನು ಕಟ್ಕೋತೀನಿ. ಪೂರ್ತಿ ಬಾಯಾಗ ಹಾಕೊಂಡು ಅದನ್ನೂ ಎಲ್ಲ ಬಳ್ಕೊಂಡು ತಿನ್ನತ್ತಿಲ್ಲ ಪುಡಿ ಪುಡಿನೂ. ಅಷ್ಟು ಚಲೋ ಆಗೈತೆ ನಿಂಗೆ? ಅಷ್ಟು ಇಷ್ಟ ಆಯ್ತು? ನಿಂಗೆ ಇಷ್ಟ ಆಯ್ತು ಅಂದ್ರೆ ನಾ ಮತ್ತೆ ಮಾಡೋಣಲ್ಲ ಇನ್ನೊಂದು ಸತಿ.
ಕೇಕ್ ಖಾಲಿ ಆಗಂತೆ ಇನ್ನೊಂದು ಸತಿ ಮಾಡೋಣ ಮತ್ತೆ ಖರೆ ನೆಕ್ಸ್ಟ್ ಟೈಮ್ ಒಂದಿಟ್ಟು ಬೆಲ್ಲ ಹೆಚ್ಚು ಹಾಕೋನು. ಹ್ಞೂ ನೋಡಿದ್ರೆ ಎಲ್ಲ ಆಗುತ್ತೆ. ಕೇಕ್ ತಿಂತಾರ ಕೇಕ್ ತಿಂತೀರ. ಇನ್ನು ತಿನ್ನ ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಕತ್ತೆ. ಇವತ್ತು ಊಟಕ್ಕೆ ಏನು ಮಾಡೋನು? ಮೊಮೋಸ್ ಬೇಕು. ಕಳ್ಳಿ ಕಳ್ಳಿ ಮೊಮೋಸ್ ಬೇಕು ನಿಂಗೆ? ಸರಿ. ಹಾಂ ಮನ್ಯಾಗ ಮಾಡ್ತೇನಲ್ಲ ನಾ ನಿಂಗೆ ಮೊಮೋಸ್ ಮನ್ಯಾಗ ಮಾಡಿಕೊಡ್ತೀನ. ಸಾಸ್ ಹಚ್ಕೊತೀನಿ. ಅಮ್ಮ ಮನ್ಯಾಗೂ ಮಾಡ್ಯಾಳಲ್ಲ ಸಾಸ್. ನಿಂಗೆ ಟೊಮೆಟೊ ಸಾಸ್ ಇಷ್ಟ ಅಂಥೇಳಿ ಮನ್ಯಾಗ ಮಾಡಿದ್ನಲ್ಲ ಮೊನ್ನೆ. ಎಷ್ಟು ಬೇಕು ಅಷ್ಟೇ ನಡೀತೈತಿ. ಮನ್ಯಾಗ ಮಾಡಿದ ಸಾಸ್ ಐತೆ, ಅದಕ್ಕೆ ಎಷ್ಟು ಬೇಕಷ್ಟು ಹಚ್ಕೊತೀನಿ. ಪುಡಿ ಪುಡಿ ಆಗೈತೆ, ಇಟ್ಟಿಟ್ಟತ್ತೀನಿ ಹಂಗೆ ಹಿಡ್ಕೊಂಡು. ಚಲ್ ಬೇಡ ಕೆಳಗೆ ಇರಿಬೇಕಾವು. ಬಾ 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 ಸರಿ, ನಾ ಮೊಮೋಸ್ ಮಾಡಕ್ಕೆ ಹೋಗಲಿ. ಸೊ ಇಲ್ಲೇ ಮೊಮೋಸ್ ಮಾಡ್ಲಿಕ್ಕೆ ನಾನು ಕ್ಯಾಬೇಜ್ ತೊಗೊಂಡೇನಿ, ಒಂದು ಕ್ಯಾರೆಟ್, ಆನಿಯನ್ ಇವೆಲ್ಲನೂ ರಫ್ಲಿ ಚಾಪ್ ಮಾಡ್ಕೊಂಡೇನಿ. ಸೊ ಇದನ್ನೇ ಈಗ ಇದು ಕಟ್ಟರ್ ಇರ್ತದಲ್ಲ ನಮ್ಮ ಕಡೆ ನಾರ್ಮಲ್ ಮ್ಯಾನ್ಯುವಲ್ ಕಟ್ಟರ್ ಐತೆ ನನ್ನ. ಸೊ ಈ ಥರ ಹಾಕ್ಬಿಟ್ಟು ಸಣ್ಣದಾಗಿ ಫಸ್ಟ್ ಚಾಪ್ ಮಾಡ್ಕೊಂಡ್ಬಿಡೋನು. ವೆರಿ ಈಸಿ ಮತ್ತು ಸ್ಟಫಿಂಗ್ ರೆಡಿ ಆಯ್ತು ಅಂತಂದ್ರೆ ಮೊಮೋಸ್ ಮಾಡೋದು ಭಾಳ ಈಸಿ. ಸೊ ಇವೊಂದಿಗೆ 2-3 ಸತಿ ಮಾಡೇನಿ ನಾನು ಮೊದಲು ಒಂದು ಸತಿ. ಸೊ ಹಾಗಾಗಿ ತೋರಿಸ್ಕೊತೀನಿ. ಸೊ ಇದನ್ನೆಲ್ಲ ಫಸ್ಟ್ ಈಗ ಹಾಕ್ಕೊಂಡು ಫೈನ್ಲಿ ಚಾಪ್ ಮಾಡ್ಕೊಳ್ಳೋಣ ಇದ್ರೊಳಗೆ. ಸೊ ಇಲ್ಲಿ ನಾನು ಇದು ಸಣ್ಣಂಗೆ ಚಾಪ್ ಮಾಡ್ಕೊಂಡೇನಿ. ಕ್ಯಾಬೇಜ್ ಐತಿ, ಕ್ಯಾರೆಟ್ ಮತ್ತು ಆನಿಯನ್. ಸೊ ಎಲ್ಲ ಇಷ್ಟು ನೀಟಾಗಿ ಚಾಪರ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡೇನಿ. ಇಲ್ಲೊಂದು ಪ್ಯಾನ್ ಕಾಯಕ್ಕೆ ಇಟ್ಟೇನಿ. ಸೊ ಈಗ ಇದು ಪ್ಯಾನ್ ಕಾದ್ಮೇಲೆ ಇದಕ್ಕೆ 1 ಸ್ಪೂನಿನಷ್ಟು ಆಯಿಲ್ ಹಾಕ್ಕೋಬೇಕಾ. ಸೊ ಆಯಿಲ್ ಬಿಸಿ ಆದ್ಮೇಲೆ ನಾನು ಇದಕ್ಕಿಲ್ಲ ಅದೇನು ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್, ಸೊ ಅದನ್ನ ಹಾಕ್ಕೊಂಡು ನೀಟಾಗಿ ಒಂದು 5 ಮಿನಿಟ್ಸ್ ಸಣ್ಣ ಅಥವಾ ಮೀಡಿಯಮ್ ಫ್ಲೇಮ್ ಮೇಲೆ ಇದನ್ನು ಬೇಯಿಸ್ಕೊತೀನಿ. ಇದು ಜಾಸ್ತಿ ಸಾಫ್ಟ್ ಏನು ಆಗೋ ನೆಸೆಸಿಟಿ ಇಲ್ಲ, ಬಟ್ ಇದೇನು ರಾ ಫ್ಲೇವರ್ ಇರ್ತೈತಲ್ಲ ಅದು ಹೋಗಬೇಕಲ್ಲ. ಸೊ ಹಾಗಾಗಿ ಇದನ್ನು ನೀಟಾಗಿ ಚಲೋ ತಂಗೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದನ್ನ ನಾನೇ ಒಂದು ಮೀಡಿಯಮ್ ಫ್ಲೇಮ್ ಬಂದೆ. ಇದನ್ನು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇದನ್ನ ಬೇಯಿಸ್ಕೊಳ್ಳೋಣ ಈಗ ಒಂದು 5 ಮಿನಿಟ್ಸ್. ಸೊ ನಾನೆಲ್ಲ ಹಿಟ್ಟನ್ನ ಆಡ್ಕೊಂಡು ಇಟ್ಟೇನೆ ಆಲ್ರೆಡಿ. ಸೊ ಇದು ಒಂಚೂರು ಕುಕ್ ಆಗೈತಿ. ಇದಕ್ಕೆ ನಾನೀಗ ನೋಡಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋತೇನೆ. ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊತಾನೆ. ಜಾಸ್ತಿ ಖಾರ ಬೇಡ ಅಂದ್ರೆ ಚೆರಿನೂ ತಿಂತಾಳಲ್ಲ, ಸೊ ಹಂಗಾಗಿ ಜಾಸ್ತಿ ಖಾರ ಬೇಡ ಅಂತೇಳಿ ಒಂದು 2 ನಿಮಿಷ ಇದು ಸಾಲ್ಟ್ ಪೆಪ್ಪರ್ ಎಲ್ಲ ಇದು ವೆಜಿಟೇಬಲ್ಸ್ ಜೋಡಿ ಮಿಕ್ಸ್ ಆಗಬೇಕು. ಬೇಕಾದರೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಹಾಕೋಬೋದು, ಅಥವಾ ಹಸಿರು ಮೆಣಸಿನ್ಕಾಯಿ ಇರ್ತಲ್ಲ ಅದನ್ನು ನೀಟಾಗಿ ಹಿಂಗೆ ಪೇಸ್ಟ್ ಗಟ್ಟೆ ಮಾಡ್ಕೊಂಡು ಹಾಕೋಬೋದು. ಬಟ್ ನಾನು ಅದೆಲ್ಲ ಏನು ಹಾಕೋತಿಲ್ಲ, ಸಿಂಪಲಾಗಿ ಜಸ್ಟ್ ಪೆಪ್ಪರ್ ಪೌಡರ್ ಉಪ್ಪು ಅಷ್ಟು ಹಾಕತ್ತೀನಿ. ಇದು ಇನ್ನೊಂದು 2 ನಿಮಿಷ ಕುಕ್ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು, 1 ಸ್ಪೂನು ಅಲ್ಲ, ಒಂದು ಬೂಚ್ ಇರ್ತೈತಲ್ಲ ಅದು ವೆನಿಗರ್ ಬೂಚ್, ಅದರಷ್ಟು 1 ಬೂಚ್ ಅಷ್ಟು ವೆನಿಗರ್ ಹಾಕೊಂಡ್ಬಿಟ್ರೆ ಮುಗೀತು, ರೆಡಿ ಆಗಿಬಿಡ್ತದೆ ಸ್ಟಫಿಂಗ್ ನಮ್ದು. ಸೊ ಈ ಕುಕ್ ಆದ್ಮೇಲೆ ನಾನು ಇದಕ್ಕಿಲ್ಲೇ ಒಂದು ಫುಲ್ಲೂ ಅಲ್ಲ, ಒಂದು ಅರ್ಧ ಇದು ಬೂಚ್ ಏನೈತಲ್ಲ ವೆನಿಗರ್ ಬಾಟಲಿಂದ, ಸೊ ಅದರದ್ದು ಒಂಚೂರು ವೆನಿಗರ್ ಹಾಕ್ಕೊಳಕತ್ತೀನಿ. ಅಂದ್ರೆ ಒಂಥರ ಹಿಂಗೆ ಚೈನೀಸ್ ಟೇಸ್ಟ್ ಕೊಡ್ತೈತಿ ಅಷ್ಟೇ, ಮತ್ತೇನಿಲ್ಲ, ಚಲೋ ಟೇಸ್ಟ್ ಬರ್ತೈತಿ. ಸೊ ಇದೊಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಂಡ್ಬಿಡೋದು. ಇದೊಂಚೂರು ಮಿಕ್ಸರ್ ಏನೈತಲ್ಲ ಒಂಚೂರು ತಣ್ಣಗಾಗಬೇಕಾ. ತಣ್ಣಗಾದ್ಮೇಲೆ ಏನೈತಲ್ಲ ನಾವು ಹಿಟ್ಟನ್ನ ಅದಿಟ್ಟಲ್ಲ, ಸೊ ಅದನ್ನು ಇಲ್ಲೇ ಹಾಕೋಬೋದು. ಇದ್ರ ಕೇಕ್ ಇದು ರವಾ ಮತ್ತು ಬೆಲ್ಲ ಹಾಕಿ ಮಾಡಿ. ಕರೆ ಒಂದು ಸ್ವಲ್ಪ ಇದು ಕಡಿಮೆ ಐತಲ್ಲ ಸ್ವೀಟ್, ನನಗಂತೂ ಬರೋಬ್ಬರಿ ಐತಿ. ದಿಸ್ ಸೂಟ್ಸ್ ಮೀ ಗುಡ್. ಆ್ಯಕ್ಚುಲಿ ರೆಸಿಪಿ ಒಳಗೆ ಸಕ್ಕರೆ ಇತ್ತು, ನಾನು ಸಕ್ಕರೆ ಬದಲಿ ಬೆಲ್ಲ ಹಾಕಿದ್ನಿ. ಮಸ್ತ್ ಆಗೈತಿ, ಕಡಿಮೆ ಸ್ವೀಟ್, ಫುಲ್ ಸಾಫ್ಟ್ ಫ್ಲಫಿ, ಚಲೋ ಆಗಿಲ್ಲ. ಮಸ್ತ್ ಆಗೈತಿ. ಚೆರಿ ಡಬ್ಬಿಗೆ ಕಟ್ಟಾಕಂತ ಹೇಳಿ ಹಂಗೆ ಮಾಡಿಟ್ಟೆ ಮನ್ಯಾಗ. ಆಕಿನೂ ಮಾಡ್ಯಾಳ, ನಾನು ಆಕೆ ಕೂಡಿ ಮಾಡ್ಯಾವ.
ಮಸ್ತ್ ಆಯ್ತಾ ಮಸ್ತಾಗ ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ಭಾಳ ಇಷ್ಟ ಆಯ್ತು ನನಗೆ. ಸ್ವೀಟ್ ಇಷ್ಟ ಆಗ್ಬೇಕು. ನಿಮಗೆ ಅಷ್ಟ ನಡೀತೈತಿ ಪಾಪಕ್ಕೆ ಒಂದು ಸ್ವಲ್ಪ ಸ್ವೀಟ್ ಬೇಕಲ್ಲ ಚೆರಿಗೆ. ನೆಕ್ಸ್ಟ್ ಟೈಮ್ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹೆಚ್ಚು ಹಾಕ್ಬೇಕತ್ತ. ಅಕ್ಕಿಗೂ ಇಷ್ಟ ಆಗತ್ತೆ. ಅಕ್ಕಿ ತಿಂದಾಳ ಒಂದು ಅರ್ಧ ಇದ್ರದ್ದು ಪೀಸ್ 2 ಪೀಸ್ ಕೂತಿಂದಾಳ. ಇಷ್ಟ ಸ್ವೀಟ್ ಹಾಕು ನೀವು. ಹಾಂ ನೆಕ್ಸ್ಟ್ ಟೈಮ್ ಚಲೋ ಭಾಳ ಸ್ವೀಟ್ ಇಲ್ಲ. ಯಾರಿಗೇನು ಚಲೋ. ಸೊ ಇದು ಪೂರಿ ಥರ ಸಣ್ಣದ ಪೂರಿಗಿಂತ ಒಂಚೂರು ಸಣ್ಣದ ಸೈಜ್ನಾಗ ಈ ಥರ ಲಟ್ಟಿಸ್ಕೊಂಡು ಇದಕ್ಕೆ ನಾವೇನು ಫಿಲ್ಲಿಂಗ್ ರೆಡಿ ಮಾಡಿದ್ವಲ್ಲ ಸ್ಟಫಿಂಗ್, ಸೊ ಅದನ್ನ ಇದ್ರಾಗ ತುಂಬ್ಕೊಳತ್ತೇನೆ. ಸೇಮ್ ಈಗ ಹೆಂಗೆ ಹೋಳ್ಗಿಗೆ ತುಂಬ್ಕೊತೇವಲ್ಲ ನಾವು ಅದೇ ಥರ ತುಂಬ್ಕೊಂಡು ಇದನ್ನು ನಾನು ಮೋದಕ್ ಶೇಪ್ನಾಗ ಇದನ್ನ ಈ ಥರ ಪ್ಲೇಟ್ಸ್ ಗತೆ ಹಾಕ್ಕೊಂಡು ತುಂಬ್ಕೊಳತ್ತೀನಿ. ಬೇಕಾದ್ರೆ ಏನೋ ಕಡ್ಬದ ಗತೆನೂ ತುಂಬ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಕತ್ತೆ ಆ ಥರ ತುಂಬ್ಕೊಂಡು ಇದು ಎಕ್ಸ್ಟ್ರಾ ತೆಗಿತೇನೆ ಇದನ್ನು. ಸೊ ಇದು ರೆಡಿ ಆಯ್ತು ನಮ್ಮದು ಮೋಮೋಸ್. ಸೊ ಈ ಥರ ಮೋಮೋಸ್ ರೆಡಿ ಮಾಡಿ ಇಟ್ಕೊಂಡು ಲಾಸ್ಟಿಗೆ ಏನೈತಲ್ಲ ಇದನ್ನು ಒಂದು 5 ಮಿನಿಟ್ಸ್ ಲೈಕ್ ನಾವೇನು ಇಡ್ಲಿ ರೆಡಿ ಮಾಡ್ತೇವಲ್ಲ ಕುಕ್ಕರ್, ಸೊ ಅದ್ರೊಳಗೆ ಹಾಕಿ ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ ಮುಗಿತು. ಒಂದು 10 ಮಿನಿಟ್ಸ್ ಬೇಕಾಕೈತಿ. ಗೋಧಿ ಹಿಟ್ಲೆ ಮಾಡಿದ್ದೈತಲ್ಲ ಇದು, ಸೊ ಒಂದು 10 ಮಿನಿಟ್ಸ್ ಬೇಕಾ. ಸೊ ಅದು ಸ್ಟೀಮ್ ಆತಂದ್ರೆ ರೆಡಿ ಆಗಿಬಿಡ್ತದೆ ಮೋಮೋಸ್ ತಿನ್ಲಿಕ್ಕೆ. ವೆರಿ ಈಸಿ ಆ್ಯಂಡ್ ಸಿಂಪಲ್ ಮೋಮೋಸ್ ಇವ. ಸೊ ನಾನು ಇದು ಸ್ಟೀಮ್ ಮಾಡೋ ಪ್ಲೇಟ್ ತೊಗೊಂಡೇನಿ, ಅದಕ್ಕೆ ಇಲ್ಲಿ ಕೆಳಗೆ ಎಣ್ಣೆ ಹಚ್ಕೊಂಡೇನಿ. ಸೊ ಎಣ್ಣೆ ಹಚ್ಚಲಾರ್ದ ನಾವೇನ್ರ ಇದು ನೀಟಾಗಿ ಬೇಯಿಸಿದ್ವಂದ್ರೆ ಹಿಂಗೆ ತೆಗಿಯೋದು ಮುಂದೆ ಕೆಳಗೆ ಅಂಟ್ಕೊಂಡ್ಬಿಡ್ತದೆ ಹಿಟ್ಟು. ಸೊ ಹಾಗಾಗಿ ಫಸ್ಟ್ ಎಣ್ಣೆ ಹಚ್ಕೊಂಡು ಆಮೇಲೆ ಅದ್ರ ಮೇಲೆ ನಾವೇನು ರೆಡಿ ಮಾಡಿದ್ವಲ್ಲ ಮೋದಕತೆ ಮೋಮೋಸ್, ಸೊ ಅದನ್ನು ಹಾಕಿನಿ. ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೆ. ಸೊ ರೆಡಿ ಆಗೈತಿ. ಸೊ ಇವಾಗ ಇದನ್ನು ಇಟ್ಟು ಇದಕ್ಕೆ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ 10 to 12 ಮಿನಿಟ್ಸ್ ನಾವು ಇದನ್ನು ನೀಟಾಗಿ ಇದು ಮಾಡ್ಕೊಂಡ್ರೆ ಮೋಮೋಸ್ ರೆಡಿ ಆಗ್ತಾವೆ. ಸೊ ಇದೊಂದು ಬ್ಯಾಚ್ ಐತಿ, ಇಲ್ಲಿ ಇನ್ನೊಂದು 5 ಅದಾವ. ಸೊ ಅದ್ರ ನೆಕ್ಸ್ಟ್ ಇದಕ್ಕೆ ಹಾಕೋತೇನೆ. ಸೊ ಈಗ ಚೆರಿಗೆ ಹಚ್ಕೊಟ್ಟೇನಿ, ಇದು ಇವ್ರಿಗೆ ಹಚ್ಚೇನಿ. ಇವ್ರಿಗೆ ಇಲ್ಲೇ ತಂದೂರಿ ಮಯೋನೀಸ್ ಹಚ್ಕೊಟ್ಟೇನಿ. ಈಗೀಗ ಇಲ್ಲೇ ಮನ್ಯಾಗ ಮಾಡಿದ್ದು ಟೊಮ್ಯಾಟೊ ಕೆಚಪ್ ಐತೆ, ನಾನು ಮನ್ಯಾಗ ಮಾಡಿದ್ದೈತೆ. ಖಾಲಿ ಆಗಕ್ಕೆ ಬಂದೈತಿ ಇದು ಆಲ್ಮೋಸ್ಟ್. ಸೊ ಇದ್ರದ್ದು ರೆಸಿಪಿ ತೋರಿಸ್ತೇನೆ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ. ಭಾಳ ಈಸಿ ಐತಿ. ಇನ್ನೊಂದು 2 ಡೇಸ್ ಅಷ್ಟೇ ಖಾಲಿ ಆಗಕ್ಕೆ ಬಂದೈತಿ. ಮಸ್ತಾಗೈತಿ. ಸೇಮ್ ಇದ್ರಾಗ ತಂದಿದ್ದು ಕೆಚಪ್ ಟೈಪನೇ ಐತಿ ಟೇಸ್ಟ್. ಸೊ ಆಕಿಗೆ ಹಾಕಿಟ್ಟೇನಿ. ಇದು ಇವ್ರಿಗೆ ಹಾಕೇನಿ. ಹಂಗಾಗ್ಯಾವು ಮನ್ಯಾಗೂ ಚಲೋ ಇವು ಹೊರಗಿನಕಿಂತ. ಚೆರಿದು ಕೇಳೋದಪ್ಪ, ಚಲೋ ಚೆರಿದು ಕೇಳೋದಪ್ಪ. ತಿಂದು ನೋಡಮ್ಮ ನೀನು. ಇತ್ತೀನಿ ಇದು ಅರ್ಶನ್ ನೋಡಿದನು ಹಾಫ್ ಮಾಡ ಅರ್ಶನ್ ಹಚ್ಕೊತೀನಿ ನಿಮ್ಗೆ ಸಾಸ್. ತಿಂದು ನೋಡು, ನಂಗೆ ಹೇಳಿ ಹೆಂಗಾಗೈತೆ ಅಂತ ಹೇಳಿ. ಏನತ್ತ ಬಿಸಿ ಏನೈತಿನ? ಇಲ್ಲಿನ ಬಿಸಿ ಇಲ್ಲಮ್ಮ, ಅರ್ಶನ್ ಉಫ್ ಮಾಡೇನೆ. ಟೇಸ್ಟ್ ಹಂಗಾಗ್ಯಾವು? ಸೂಪರ್ ಆಗ್ಯಾವು. ನಿಂಗೆ ಇಷ್ಟ ಆಯ್ತು? ಅಮ್ಮ ಮಾಡಿದ್ದು ಚಲೋ ಅದಾವ ಏನೋ ಹೊರಗಿನ ತಂದಿದ್ದೆಲ್ಲ ಅದು ಚಲೋ ಅದಾವ? ಮತ್ತು ಅಮ್ಮ ಮಾಡಿದ್ದು ಅಮ್ಮ ಮಾಡಿದ್ದು ಚಲೋ ಅದಾವ. ನಿಂಗೆ ಯಾವ್ದು ಇಷ್ಟ? ಪಪ್ಪ ಹೊರಗಿನ ತರ್ತಾರಲ್ಲ ಅದು ಇಷ್ಟನೋ ಅಮ್ಮ ಮಾಡಿದ್ದು ಇಷ್ಟನೋ? ಎರಡು ಇಷ್ಟ. ಇಷ್ಟ ಆತಾ? ಈಗ ಹೇಳಿ ನೋಡ್ರು. ಸಾಸ್ ಹಚ್ಕೊಂಡು ಹಾಕ್ತೀನಲ್ಲ, ಈಗ ಹೇಳು ಹೆಂಗಾಗ್ಯಾವು? ಸೂಪರ್ ಆಗ್ಯಾವ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಚೆರಿ. ಗುಡ್ ಮಾರ್ನಿಂಗ್ ಮಮ್ಮ. ಚೆರಿ ಸ್ಕೂಲಿಗೆ ರೆಡಿ ಆಗ್ಯಾಳು. ಇಲ್ಲಕ್ಕೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿದೆ. ಆರೆಂಜ್ ಡ್ರೈ ಫ್ರೂಟ್ಸ್ ಮತ್ತು ಅದನ್ನ ಕೇಕ್ ಮಾಡಿದ್ನಲ್ಲ, ಸೊ ಅದೊಂದು ಪೀಸ್ ಕೇಕ್ ಇಟ್ಟೇನಿ. ಬ್ರೇಕ್ಫಾಸ್ಟು ಆಗಿದೆ. ಬ್ರೇಕ್ಫಾಸ್ಟಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ನಿ. ಸೊ ಎಲ್ಲ ರೆಡಿ. ಆಮ ನಿನ್ನೆ ಇಬ್ರು ಸೇರಿ ಕೇಕ್ ಕಟ್ ಮಾಡಿವಲ್ಲ. ಅದನ್ನು ಕಟ್ಟೇನೆ. ಇಲ್ಲಿ ತಿಂದು ಬಾ, ಎಲ್ಲ ಬಿಟ್ಟು ಬರಬೇಡ. ಓಕೆ? ಸರಿ. ಏನಕ್ಕೆ ಸ್ಕೂಲಿಗೆ ಅಷ್ಟು ಕಳಿಸಿ ಬಿಡಬೇಕು. ಹಾಕ್ತಂದಪ್ಪ. ಚೆರಿ ನೀನು ಮ್ಯಾಚಿಂಗ್ ಗಂಧ ತೋರಿಸು. ಸ್ವೆಟ್ರ್ ಗತೆ ಸ್ವೆಟ್ರ್ ಮ್ಯಾಲಿನ ಸೇಮ್ ಮ್ಯಾಚಿಂಗ್ ಪಿಂಕ್ ಗಂಧ ಹಚ್ಕೊಂಡು ಸ್ಕೂಲಿಗೆ ಹೊಂಟಿ. ಚಲೋ ಬಾಯ್ ಬಾಯ್. ಇಲ್ಲ ಅದಾರ ಬಾ ನಡಿ, ಅದಾರ ನಡಿ.
ಐ ಲವ್ ಯು. ಕೈ ಬಾ ಅಮ್ಮ. ಮತ್ತೆ ಬೈ ಬೈ ಬಾಯ್ ಬಾಯ್ ಮಯ್ಯು. ಫ್ರೆಶ್ ಅಪ್ ಅದು ಹಾಗೆ ದೇವ್ರ ಮುಂದೆ ಪೂಜೆ ಅದು ಮಾಡಿ ನಾಷ್ಟ ಮಾಡೋದ್ರೊಳಗೆ ಟೈಮನ ಆಗಿಬಿಡ್ತು. ಮತ್ತೆ ಈಗ ಚರಿನ ಕರ್ಕೊಂಬರಕ್ಕೆ ಇವತ್ತು ಸ್ಯಾಟರ್ಡೆ ಅಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಜಲ್ದಿ ಬರ್ತಾಳಕಿ. ಸೊ ಆಕಿಗೆ ಹೋಗಿ ಈಗ 12:30 ಆಗೈತಿ, ಈಗ ಹೋಗಿ ಕರ್ಕೊಂಬರ್ಬೇಕು ಆಕಿನ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಇದು ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಸೊ ನಿನ್ನೆ ಇವತ್ತು ಫುಲ್ ಇಲ್ಲ, ಜಸ್ಟ್ ಮಾರ್ನಿಂಗ್ ತೋರಿಸಿದ್ದೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಎಸ್, ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.